ಆಲ್ ಮಾಸ್ಟರ್ಸ್. ನಮಸ್ತೆ. ನಾನು ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ವೇದಿಕೆಗೆ ಕಾರಣೀಭೂತರಾದಂತಹ ರಂಗನಾಥ್ ಗುರುಜಿಯವರಿಗೂ ಹಾಗೂ ನನ್ನ ಗುರು ವೃಂದದವರಿಗೂ ಹಾಗೂ ನನ್ನ ಜನ್ಮದಾತರಿಗೂ ವಂದಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಗುರುಗಳಿಗೆ ವಂದಿಸುತ್ತಾ, ಮತ್ತೆ ನೆನೆ ಪೌರ್ಣಿಮೆ ಇದ್ದುದರಿಂದ ಒಂದು ಗುರು ದತ್ತಾತ್ರೇಯ ಇರೋದು ಒಂದು ನೆನಪು ಮಾಡಿಕೊಂಡು ನಾವು ಅವ್ರಿಗೂ ಕೂಡ ವಂದಿಸುತ್ತಾ ಓಂ ಗುರು ದತ್ತಾಯ ನಮಃ ಹೇಳ್ತಾ, ಈ ದಿನ ನನಗೆ ಅವಕಾಶ ಕೊಟ್ಟಿರೋದು ಅಂದ್ರೆ ಇವತ್ತು ಒಂದು ಬೆಟ್ಟದ ನೆಲ್ಲಿಕಾಯಿ ಒಂದು ಆಧ್ಯಾತ್ಮಿಕ ಅಡಿಗೆ ಊಟ ಮತ್ತು ಆಧ್ಯಾತ್ಮಿಕದಲ್ಲಿ ಎಲ್ಲ ಕೂಡ ಬಳಸುವಂತ ಒಂದು ಪದಾರ್ಥ. ಇದು ಬೆಟ್ಟದ ನೆಲ್ಲಿಕಾಯಿ ಅಂತ. ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಅದು ಬೆಟ್ಟದ ನೆಲ್ಲಿಕಾಯಿ ಇವಾಗ ಬೆಟ್ಟದಲ್ಲಷ್ಟೇ ಮಾತ್ರ ಅವಾಗ ಸಿಗ್ತಾ ಇತ್ತು. ಇವಾಗ ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ಈಗ ಫಾರ್ಮ್ಗಳಲ್ಲಿ ಕೂಡ ಬೆಳೆಸೋದನ್ನ ರೂಢಿ ಮಾಡ್ಕೊಂಡಿದ್ದಾರೆ. ಬೆಟ್ಟದ ನೆಲ್ಲಿಕಾಯಿ ಅಂತ ಅಂದ್ರೆ ಅದು ಬೆಟ್ಟದಲ್ಲಿ ಇರೋದ್ರಿಂದನೇ ಅದಕ್ಕೆ ಹೆಸರು ಬಂದಿತ್ತು. ಅದು ಬೆಟ್ಟ ಗುಡ್ಡಗಳು ಕಾಡು ಈ ಕಡೆ ಮಾತ್ರ ಇರ್ತಿತ್ತು ಅವಾಗ, ಅದರಿಂದ ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಅಂತ ಹೆಸರು ಬಂದಿದೆ. ಅದ್ರ ಉಪಯೋಗದ ಬಗ್ಗೆ ತಿಳ್ಕೊಳ್ಳೋಣ ನಾವು. ಈಗ ಫಾರ್ಮ್ಗಳಲ್ಲಿ ಬೆಳೆಸೋದಕ್ಕೂ ಅಲ್ಲಿ ಹೊರಗಡೆ ಇದು ಪ್ರಕೃತಿನಲ್ಲಿ ನೀರು ಮತ್ತೆ ಗಾಳಿ ಉಪಯೋಗಿಸ್ಕೊಂಡು ಆ ಮಣ್ಣಲ್ಲಿರುವಂತ ಒಂದು ದ್ರವಗಳನ್ನೆಲ್ಲ ಉಪಯೋಗಿಸ್ಕೊಂಡು ಅದು ಬೆಳೆದಿರುವಾಗ ಅದ್ರ ರುಚಿ ಏನಿರುತ್ತೆ ಮತ್ತೆ ಫಾರಂ ಅಲ್ಲಿ ಇರೋದು ಏನಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಬೆಟ್ಟದಲ್ಲಿ ಬೆಳೆದಿರುವಂತ ಒಂದು ನೆಲ್ಲಿಕಾಯಿ ಸ್ವಲ್ಪ ತುಂಬಾ ಒಗರಾಗಿರುತ್ತೆ. ಒಗರು ಮತ್ತು ಸಣ್ಣ ಅದು ಸೈಜು. ಅದು ತುಂಬಾ ವಿಟಮಿನ್ಸ್ ಗಳೆಲ್ಲ ಜಾಸ್ತಿ ಇರುತ್ತೆ. ಅದರಿಂದ ನಾವು ಬೆಟ್ಟದ ಮೇಲಿಂದ ತಂದಿರುವಂತದ್ದು ಒಂದು ನಾಟಿ ನೆಲ್ಲಿಕಾಯಿ ಅಂತೀವಲ್ಲ, ಅದು ಸೈಜ್ ಸಣ್ಣ ಇರುತ್ತೆ, ತುಂಬಾ ಆರೋಗ್ಯವಾಗಿರುತ್ತೆ. ಈಗ ನಾಟಿ ಹಸು ಮತ್ತೆ ಈ ಬೇರೆ ತಳಿ ಹಸುಗಳು ಅಂತೀವಲ್ಲ, ಅದೇ ರೀತಿ ಒಂದು ಎಲ್ಲಾ ಇದ್ರಲ್ಲೂ ಇವಾಗ ಫಾರ್ಮ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಅವ್ರವ್ರ ಆರ್ಥಿಕ ಒಂದು ಸಮರ್ಥನೆಗೆ ತಕ್ಕಂತೆ ಅವರು ಬೆಳೆಸೋದನ್ನ ಕಲ್ತ್ಕೊಂಡಿರ್ತಾರೆ. ಅದರಿಂದ ಬೆಟ್ಟದ ನೆಲ್ಲಿಕಾಯಲ್ಲಿ ಕೂಡ 2 ವಿಧ. ಈಗ ನಾನು ಅದ್ರ ಮುಂದೆ ನಾವು ಬಳಸೋದನ್ನ ಯಾವ ರೀತಿ ಬಳಸ್ಬೇಕು, ಬೆಟ್ಟದ ನೆಲ್ಲಿಕಾಯಿನ ಉಪಯೋಗ ಏನೇನು. ಬೆಟ್ಟದ ನೆಲ್ಲಿಕಾಯಿ ಉಪಯೋಗ ಅಂತಂದ್ರೆ ಇದನ್ನ ಆಧ್ಯಾತ್ಮದಲ್ಲಿ ಬಳಸ್ತಾರೆ, ಆಯುರ್ವೇದದಲ್ಲಿ ಬಳಸ್ತಾರೆ, ಮತ್ತೆ ಆಹಾರವಾಗಿ ಬಳಸ್ತೀವಿ. ಆಹಾರಕ್ಕೆ ಇದನ್ನ ನಾವು ಯಾವ ರೀತಿ ಬಳಸ್ಬೇಕು ಅಂತ ಅಂದಾಗ, ಇದು ಒಂದು ನಾವು ಸಾತ್ವಿಕ ಆಹಾರ ತಗೋಬೇಕು. ನಾವು ಯಾವಾಗ್ಲೂ ಜ್ಞಾನಿಗಳು, ಜೊತೆಗೆ ನಾವು ಸಸ್ಯಾಹಾರಿ ಆಗಿರೋದ್ರಿಂದ ನಾವು ಎಲ್ಲಿ ಪ್ರಕೃತಿಯಲ್ಲಿ ನಮಗೆ ದೇವರು ಏನ್ ಕೊಟ್ಟಿದ್ದಾನೆ ಅದನ್ನ ಬಳಸ್ಕೊಂಡು ನಾವು ಆಹಾರ ತಯಾರು ಮಾಡ್ಕೋಬೇಕಾಗಿ ಬರುತ್ತೆ. ಅದ್ರಲ್ಲೂ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿದಾಗಲೇ ನಮ್ಗೆ ಏನೇನ್ ಬೇಕು ಅನ್ನೋದನ್ನೆಲ್ಲಾನು ಅವನು ಕೊಟ್ಟೇನೆ ಕಳ್ಸಿರ್ತಾನೆ. ನಮ್ಮೇನು ಅವನು ಹುಟ್ಟಿಸ್ಬಿಟ್ಟು ಹುಟ್ಟಿಸಿ ದೇವ್ರು ಉಲ್ಮೇಯಿಸಲ್ಲ ಅಂತಾರಲ್ಲ, ಅದೇ ರೀತಿ ಅವನು ಎಲ್ಲ ನಮ್ಗೆ ಏನ್ ಬೇಕು ಅದನ್ನೆಲ್ಲ ಕೊಟ್ಟಿರ್ತಾನೆ. ಅದನ್ನ ಉಪಯೋಗ ಪಡ್ಕೊಳ್ಳೋದನ್ನ ನಾವು ಕಲ್ತ್ಕೋಬೇಕಷ್ಟೇ. ಅದರಿಂದ ನಮ್ಗೆ ಏನ್ ಸಿಗುತ್ತೆ, ನಾವು ಯಾವ ರೀತಿ ಉಪಯೋಗ ಪಡ್ಕೋಬೇಕು ಅನ್ನೋದನ್ನ ತಿಳ್ಕೊಂಡು ನಾವು ಬಳಸ್ಬೇಕಾಗತ್ತೆ. ಇದೇ ರೀತಿ ತಗೊಂಡ್ರೆ ನಾವೇನಪ್ಪಾ ಅಂದ್ರೆ, ಈಗ ಬೆಟ್ಟದ ನೆಲ್ಲಿಕಾಯಿ ಸುಮಾರು ಜನಕ್ಕೆ ಬರೀ ಯಾವ್ದೋ ಒಂದು ಕಾಡಿನ ಪದಾರ್ಥ ಅದಷ್ಟೇನೆ ಅಪರೂಪಕ್ಕೆ ಸಿಕ್ತಿತ್ತು. ಇವಾಗ ಎಲ್ಲರೂ ಯೂಟ್ಯೂಬ್ಗಳಲ್ಲಿ ಅಲ್ಲೆಲ್ಲ ನೋಡ್ಕೊಂಡು ಕಲ್ತ್ಕೊಂಡಿರ್ತಾರೆ, ಅದ್ರ ಉಪಯೋಗ ಎಲ್ಲ ಗೊತ್ತಿದೆ. ಅದ್ರಲ್ಲಿ ನನಗೆ ಗೊತ್ತಿರೋದನ್ನ ಒಂದೆರಡು ಹೇಳೋಣ ಅಂದ್ರೆ, ಈಗ ಚಟ್ನಿ ಮತ್ತೆ ಚಿತ್ರಾನ್ನ, ಮತ್ತೆ ಹೀಗೆ ಬಂದ್ರೆ ಸಾಂಬಾರು, ಮತ್ತೆ ಇವೆಲ್ಲ ಖಾರ ಖಾದ್ಯಗಳಾದ್ರೆ ಒಂದು ಮೊರಬ್ಬ ಅಂತ ಮಾಡೋದು, ಮತ್ತೆ ಕ್ಯಾಂಡಿ. ಈಗ ಅಂಗಡಿಗಳಲ್ಲೆಲ್ಲ ಬೇಕರಿಗಳಲ್ಲೆಲ್ಲ ಸಿಗುತ್ತೆ ಕ್ಯಾಂಡಿ ಅಂತ. ಈ ಬಾಯಾರಿಕೆ ಆಗದೆ ಇರುವಂಗೆ ಇದರಲ್ಲಿ ತುಂಬಾ ಆಯುರ್ವೇದ ಔಷಧಿಗಳೆಲ್ಲ ಬಳಸೋದು ತುಂಬಾ ಜಾಸ್ತಿ ಆಗಿದೆ. ಇದ್ರಂತೆ ವಿಟಮಿನ್ಗಳಿದ್ರೆ ತುಂಬಾ ಉಪಯೋಗ ಆಗಿದೆ. ಏನು ವಿಟಮಿನ್ಗಳಿದ್ರಲ್ಲಿ ಏನೇನಪ್ಪ ಇರುತ್ತೆ ಅಂತಂದ್ರೆ, ಸಿ ವಿಟಮಿನ್ ತುಂಬಾ ಜಾಸ್ತಿ ಇರುತ್ತೆ. ಮತ್ತೆ ಇದ್ರ ಉಪಯೋಗದಲ್ಲಿ ನಾವು ಶುಗರ್ ಪೇಷಂಟ್ಗಳಿರೋರಿಗೆ ಇದು ಬೆಟ್ಟದ ನೆಲ್ಲಿಕಾಯಿ ಒಂದು ವರದಾನ ಇದ್ದಂಗೆನೆ. ಏನು ಅಂತಂದ್ರೆ, ಶುಗರ್ ಪೇಷಂಟ್ಗಳು ಯಾವುದೇ ದಿನ ಬಳಸುವಂತದ್ದಲ್ದೇನೆ ಇದು ಚೂರ್ಣನೂ ಮಾಡಿ ಇಟ್ಕೊಂಡು ನಾವು ಬಳಸ್ಬೋದು. ಶುಗರ್ ಪೇಷಂಟ್ಗಳು ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆನಲ್ಲಿ 1 ಸ್ಪೂನು ಚೂರ್ಣನ ಬಿಸಿ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ಅವ್ರ ಶುಗರು ಕಡಿಮೆ ಆಗ್ತಾ ಬರುತ್ತೆ. ಹಾಗಂತ ಅಂದ್ಬಿಟ್ಟು ಅತಿಯಾಗಿ ಯಾವ್ದು ಕೂಡ ಸೇವಿಸಬಾರ್ದು. ಶುಗರ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಇರ್ಬೇಕು. ಹಾಗಂತ ಅಂದ್ಬಿಟ್ಟು ಅದನ್ನ ನಾವು ಶುಗರ್ ಕಡಿಮೆ ಆಗ್ಲಿ ಅಂತ ತುಂಬಾ ಮಾಡಕ್ ಹೋದಾಗ ಅದು ಕೋಲ್ಡ್ ಆಗಿ ಶುಗರ್ ನಿಲ್ಲಾಗ್ಲೂಬಹುದು, ಆ ತರ ಆಗ್ಬಿಡತ್ತೆ. ಅದರಿಂದ ಶುಗರ್ ಪೇಷಂಟ್ಗಳು ಒಬ್ಬ ಯಾರು ನುರಿತ ವೈದ್ಯ ಜೊತೆಲಿ ಅಥವಾ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ಗಳ ಒಂದು ಇದ್ರ ಮೇಲೆ ಅವ್ರನ್ನ ಕೇಳ್ಕೊಂಡು ತಗೋಬೇಕಾಗತ್ತೆ. ಅದೇ ರೀತಿ ಒಂದು ಆಧ್ಯಾತ್ಮಿಕದಲ್ಲಿ ಇದನ್ನ ಏನ್ ಬಳಸ್ತಾರೆ ಅಂತಂದ್ರೆ, ಯಾವುದೇ ಒಂದು ಹೋಮ ಹವನಗಳು ಇವೆಲ್ಲ ಮಾಡ್ಬೇಕಾದ್ರೆ ಇದ್ರ ಹೆಸರು ಧಾತ್ರಿ ಅಂತ ಕೂಡ ಇದೆ. ನಾನು ಮೊದ್ಲೇ ಹೇಳ್ಬೇಕಿತ್ತು. ಬೆಟ್ಟದ ನಲ್ಲಿಗೆ ಬರೀ ಬೆಟ್ಟದ ನಲ್ಲಿ ಒಂದೇ ಅಲ್ಲದೆ ಧಾತ್ರಿ ಅಂತ ಕೂಡ ಒಂದು ಹೆಸರು ಬಂದಿದೆ. ಅದ್ ಹೇಗೆ ಅಂತ ಅಂದ್ರೆ,
ಇದು ಈ ಒಂದು ವಿಷ್ಣುವಿಗೆ ಸಂಬಂಧಪಟ್ಟಿದ್ದಂತ ಒಂದು ಸಸ್ಯ ಇದು. ಅದರಿಂದ ಇದಕ್ಕೆ ಧಾತ್ರಿ ಅಂತ ಹೆಸರು ಪಟ್ಟಿದೆ. ಹಾಗೇನೆ ಹವನಗಳಲ್ಲೆಲ್ಲ ಇದನ್ನ ನಾವು ತುಂಬಾ ಹೋಮ ಹವನ ಮಾಡ್ಬೇಕಾದ್ರೆ ಈ ಸಾಸಿವೆ, ಈ ಬಿಳಿ ಸಾಸಿವೆಗಳು, ಮತ್ತೆ ಇನ್ನು ಜೀರಿಗೆ ಇದೇನೇನೆಲ್ಲ ನಾವು ಹೋಮಕ್ಕೆ ಹಾಕ್ತಿವಲ್ಲ, ಅದೇ ರೀತಿ ಇದು ಒಂದು ದೈವಿಕ ಒಂದು ವೃಕ್ಷದಲ್ಲಿ ಬರೋದ್ರಿಂದ ಈ ವೃಕ್ಷಕ್ಕೆ ಪೂಜೆ ಕೂಡ ಮಾಡ್ತಾರೆ. ಇದು ಧಾತ್ರಿ ವನ ಅಂತ ಕೂಡ ಬೆಳೆಸ್ತಾರೆ. ಅಲ್ಲಿ ಹೋಗಿ ಕೂತ್ಕೊಂಡಾಗ ತುಂಬಾ ಮನಸ್ಸಿಗೆ ತುಂಬಾ ಒಂದು ಒಳ್ಳೆಯ ಕಾಮನೆಗಳೆಲ್ಲ ಬರುತ್ತೆ ಅಂತ. ಧಾತ್ರಿ ಮರದ ಕೆಳಗಡೆ ಊಟ ಮಾಡೋದು ಕೂಡ ಇದೆ ನಮ್ಗೆ. ಪೌರ್ಣಮಿ ದಿನ ಈ ತರ ಪೌರ್ಣಮಿ ದಿನ ಧಾತ್ರಿ ಮರದ ಕೆಳಗಡೆ ಹೋಗಿ ನಾವು ಏನ್ ಅಡಿಗೆ ಮಾಡ್ತೀವಿ ಅದನ್ನ ತಗೊಂಡೋಗಿ ಅಲ್ಲಿ ನೈವೇದ್ಯ ಮಾಡಿ, ಅಲ್ಲಿ ಒಂದು ದೈವಾರಾಧನೆ ಮಾಡೋ ತರ ಮಾಡಿ ಇದನ್ನ ಊಟ ಮಾಡ್ಬೋದು. ಅದರಿಂದ ಊಟಕ್ಕೂ ಇದು ಉಪಯೋಗ ಆಗಿದೆ. ಹಾಗೆ ಹೋಮ ಹವನಗಳಿಗೂ ತುಂಬಾ ಉಪಯೋಗ ಆಗಿದೆ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಅಲ್ಲಿಂದ ಮುಂದೆ ಬಂದ್ರೆ ಇದು ನಾವು ಆಧ್ಯಾತ್ಮ ಆಯ್ತು. ಆಯುರ್ವೇದದಲ್ಲಂತ ಇದು ತುಂಬಾ ಪುಡಿ ನಾನು ಹೇಳಿದ್ಮೇಲೆ ಒಂದೇ ಅಲ್ಲ, ಜೊತೆಗೆ ಲೇಹಗಳು ಕೂಡ ಮಾಡಿ ಇಟ್ಕೊಂಡು ವರ್ಷಗಟ್ಲೆ ಕೆಡದೆ ಇದ್ದಂಗೆ ಇಟ್ಕೋಬಹುದು. ಇದ್ರ ಉಪಯೋಗ ತುಂಬಾ ಇರೋದ್ರಿಂದ ನಾವು ಇದೊಂದು ಸೀಸನ್ ಸಿಕ್ಕಿದಾಗ ಮಾತ್ರ ಮಾಡಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ನಾಟಿದಾದ್ರೆ ಸೀಸನ್ ಆಗೇ ಇರುತ್ತೆ. ಬೇರೆ ಯಾವುದು ಫಾರ್ಮ್ಗಳಲ್ಲಿ ಬೆಳೆಸಿದ್ದೆಲ್ಲ ದಪ್ಪದಾಗಿರುತ್ತೆ. ಆ ದಪ್ಪದಿರೋದು ಅಷ್ಟೊಂದು ಟೇಸ್ಟ್ ಇರಲ್ಲ. ಇದು ತುಂಬಾ ಗುಣಗಳನ್ನ ಹೊಂದಿರುತ್ತೆ ಅಂತ ಅಂದ್ಬಿಟ್ಟು ಅದೇ ಹೇಳಿದ್ನಲ್ಲ ಮೊದಲೇ, ನಾಟಿಗೂನು ಫಾರಮ್ಗೂ ವ್ಯತ್ಯಾಸ ಇರೋದ್ರಿಂದ ನಾಟಿ ನೆಲ್ಲಿಕಾಯಿ ಸಣ್ಣ ಸೈಜ್ ಇದ್ರು ಅದ್ರಲ್ಲಿ ತುಂಬಾ ಉಪಯೋಗ ಇರೋದ್ರಿಂದ ನಾವು ಉಂಡೆನೆ ಅದನ್ನ ಬಳಸ್ಬೋದು. ಇದರಲ್ಲಿ ಮೊರಬ್ಬ ಮಾಡೋದಾಗ್ಲಿ, ಉಪ್ಪಿನಕಾಯಿ ಹಾಕಿ ಇಟ್ಕೊಂಡ್ರೆ ಒಂದು ವರ್ಷ ಕೂಡ ಇಟ್ಕೋಬಹುದು. ಮೊರಬ್ಬ ಮಾಡಿ ಇಟ್ಕೋಬಹುದು. ಇದನ್ನೆಲ್ಲ ನಾವು ಯಾತಕ್ಕೆ ಹೇಳ್ತೀವಿ ಅಂತಂದ್ರೆ, ಅದು ಸಿಗೋ ಸಮಯದಲ್ಲಿ ನಾವು ಅದನ್ನ ಯಥೇಚ್ಛವಾಗಿ ಬಳಸ್ಕೋಬೇಕು. ಆಮೇಲೆ ಇದರ ಉಪಯೋಗ ಯಾವಾಗ ರೀತಿ ಮಾಡ್ಬೇಕು ಅಂತ, ಈ ದೀಪಾವಳಿ ಆದ್ಮೇಲೆ ಇದೆಲ್ಲ ಬರುತ್ತಲ್ವಾ, ಇದು ತುಳಸಿ ಪೂಜೆಯಲ್ಲಿ ಕೂಡ ಒಂದು ಆಧ್ಯಾತ್ಮದಲ್ಲಿ ತಗೊಂಡಾಗ ತುಳಸಿ ಪೂಜೆಗೆ ಅದನ್ನ ನಾವು ತುಳಸಿ ಮಾತೆಗೆ ತುಂಬಾ ಅಂದ್ರೆ ತುಳಸಿಗೂ ವಿಷ್ಣುಗೂ ತುಂಬಾ ಹತ್ರ ಇದು ಸಾಮೀಪ್ಯ ಅದು ಒಂದು ಸಂಬಂಧ ಇರೋದ್ರಿಂದ ಆ ದಿನ ರಾತ್ರಿ ಆರತಿ ಮಾಡ್ಬೇಕು ಅಂತ ಕೂಡ ಇರುತ್ತೆ. ಅಂದ್ರೆ ಬೆಟ್ಟದ ನೆಲ್ಲಿಕಾಯಿನಿಂದ ಆರತಿ ಮಾಡೋದು, ಅವತ್ತು ಬೆಟ್ಟದ ನೆಲ್ಲಿಕಾಯಿನ ಅಡಿಗೆಗೆ ಉಪಯೋಗಿಸೋದು, ಅದರಿಂದ ಸ್ವೀಟ್ ಮಾಡಿ ದೇವ್ರಿಗೆ ಅರ್ಪಿಸೋದು ಎಲ್ಲ ಮಾಡ್ತಾ ಇರ್ತಾರೆ. ಅದೇ ರೀತಿ ನೋಡಿದಾಗ ಅದು ತುಳಸಿ ಪೂಜೆ ಆದ್ಮೇಲೆ ಇದ್ರ ಉಪಯೋಗ ಮಾಡ್ಬೇಕು ಅಂತ ಕೂಡ ಇದೆ. ಯಾವುದೇ ಒಂದು ಪದಾರ್ಥಗಳು ಬಳಸ್ಬೇಕಾದ್ರೆ ಅದಕ್ಕೆ ಆದಂತ ಒಂದು ಕಾಲಮಾನ ಇರುತ್ತೆ. ಈಗ ಮಾವಿನಕಾಯಿ ಬಳಸ್ಬೇಕು ಅಂತಂದ್ರೆ ಸಂಕ್ರಾಂತಿ ಆದ್ಮೇಲೆ ಬಳಸ್ಬೇಕು ಅಂತ ಇರುತ್ತೆ. ಮತ್ತೆ ಅದೇ ರೀತಿ ಇದು ದೀಪಾವಳಿ ಹಬ್ಬ ಆದ್ಮೇಲೆ ಅದು ಬಳಕೆಗೆ ಯೋಗ್ಯ ಬರುತ್ತೆ. ಇಲ್ಲ ಅಂತಂದ್ರೆ ಅದರಿಂದ ಸ್ವಲ್ಪ ಸೈಡ್ ಎಫೆಕ್ಟ್ ಆಗುತ್ತೆ. ಒಗರು ಜಾಸ್ತಿ ಇರೋದಾಗ್ಲಿ, ಕೆಮ್ಮು ಈ ತರ ಎಲ್ಲ, ಗಂಟ್ಲು ಕಟ್ಕೊಳ್ಳೋದು ಇಂಥದ್ದೆಲ್ಲ ಬರುತ್ತೆ. ಆದ್ರಿಂದ ನಾವು ಕಾಲಮಾನಕ್ಕೆ ತಕ್ಕಂತೆ ಬರುವಂತ ಆಹಾರ ಪದಾರ್ಥಗಳನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಎಲ್ಲೆಲ್ಲಿ ಉಪಯೋಗಿಸ್ಬೇಕು, ಅದು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಉಪಯೋಗಿಸ್ಬೇಕಾಗತ್ತೆ. ಇದ್ರ ಉಪಯೋಗ ಬರೀ ಆಹಾರದಲ್ಲಿ ನಾವು ಯಾಕೆ ಇದನ್ನ ಉಪಯೋಗಿಸ್ಬೇಕು ಅಷ್ಟಂದ್ರೆ, ಕಣ್ಣಿಗೂ ತುಂಬಾ ಇದು ಒಳ್ಳೇದು. ಮತ್ತೆ ಶುಗರ್ ಪೇಷಂಟ್ಗೆ ಹೇಳ್ದೆ, ಮತ್ತೆ ಕಣ್ಣಿಗೂ ಒಳ್ಳೇದು, ಕೂದಲು ಒಳ್ಳೇದು. ಮತ್ತೆ ಇದ್ರ ಉಪಯೋಗದಿಂದ ಚರ್ಮ ಕೂಡ ನುಣುಪಾಗಿರುತ್ತೆ. ಮತ್ತೆ ರಕ್ತ ಶುದ್ಧಿ ಮಾಡುತ್ತೆ. ಎಲ್ಲರಿಗಿಂತ ಮೊದಲಾಗಿ ಮಾನವರಿಗೆ ರಕ್ತ ಶುದ್ಧಿ ಇರ್ಬೇಕು. ರಕ್ತ ಶುದ್ಧಿ ಇರ್ಬೇಕು ಅಂತಂದ್ರೆ ನಾವು ತಿನ್ನೋ ಆಹಾರಗಳಲ್ಲಿ ವ್ಯತ್ಯಾಸ ಆದಾಗ ನಾವು ರಕ್ತನ ನಾವು ಅದನ್ನ ಕೆಡ್ಸ್ಕೋಬೇಕಾಗುತ್ತೆ. ಅದರಿಂದ ಅದನ್ನ ಶುದ್ಧಿ ಮಾಡ್ಕೋಬೇಕಾದಾಗ ಅವಾಗ ಬೆಟ್ಟದ ನೆಲ್ಲಿಕಾಯಿನ ಜ್ಯೂಸ್ ಬೇಕಾದ್ರೆ ಮಾಡ್ಕೊಂಡು ಕುಡಿಬಹುದು. ಅಂದ್ರೆ ಬೇಸಿಗೆಯಲ್ಲಿ ಜ್ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ಚಳಿಗಾಲದಲ್ಲಿ ಸ್ವಲ್ಪ ಗಂಟ್ಲು ಕಟ್ಟೋದೆಲ್ಲ ಹೀಗಿರುತ್ತೆ. ಅದರಿಂದ ನಾವು ಇದನ್ನ ಪುಡಿ ಮಾಡಿ ಇಟ್ಕೊಂಡು ಕೂಡ ಉಪಯೋಗಿಸ್ಕೋಬಹುದು. ಮತ್ತೆ ಶುಗರ್ಗೆ ಅಂತ ಹೇಳಿದ್ನಲ್ಲ, ಶುಗರ್ ಪೇಷಂಟ್ಗಳು ಬೆಳಿಗ್ಗೆ ಟೈಮ್ ಖಾಲಿ ಹೊಟ್ಟೆಗೆ ಇದನ್ನ ಉಪಯೋಗಿಸ್ಬೇಕು. ಅದಕ್ಕೆ ಒಂದು ವಾರ ಮಾಡಿ ಮತ್ತೆ ಒಂದು ವಾರ ನಿಲ್ಲಿಸಿ ಮತ್ತೆ ಒಂದು ವಾರ ಅದನ್ನ ಉಪಯೋಗಿಸೋದು. ಈ ತರ ಅವರು ಒಂದು ಟೈಮ್ ಟೇಬಲ್ ಹಾಕೊಂಡು ಅದೇ ರೀತಿ ಅವರು ಉಪಯೋಗಿಸ್ಬೇಕಾಗಿ ಬರುತ್ತೆ. ಇದಿಷ್ಟಾಯ್ತು. ಅಡ್ಗೆನಲ್ಲಿ ಅಂದ್ರೆ ಚಟ್ನಿ ಮತ್ತೆ ಇದು ಗೊಜ್ಜು, ಸಾಂಬಾರು ಇದನ್ನೆಲ್ಲ ಮಾಡೋದ್ರಿಂದ ನಮ್ಗೆ ಮಕ್ಕಳುಗಳಿಗೆ ಟೇಸ್ಟ್ ಆಗಿ ಇದು ಏನೇ ಮಾಡಿದ್ರು ಇದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಅಥವಾ ಬೆಲ್ಲನೇ ಹಾಕ್ಬೇಕು. ಸಕ್ಕರೆ ಇವಾಗ ಜಾಸ್ತಿ ಉಪಯೋಗಿಸಲ್ಲ. ಒಂದ್ ಸ್ವಲ್ಪ ಜೇನು. ಈಗ ನಾವು ಮೊರಬ್ಬ ಮಾಡ್ತೀವಿ ಅಂತಂದ್ರೆ ಸಕ್ಕರೆ ಪಾಕದಲ್ಲೇ ಇದನ್ನ ಬೇಯಿಸಿಡೋದ್ರಿಂದ ಇದು ತುಂಬಾ ನೀರಿನಂಶ ಎಲ್ಲ ಒಟ್ಟೋಗಿ ಅದು ಒಂಥರ ಪೆಪ್ಪರ್ಮೆಂಟ್ ಮಾಡ್ತಾರಲ್ಲ ಆ ತರ ಆಗಿರುತ್ತೆ. ಪೆಪ್ಪರ್ಮೆಂಟ್ ಅಂತ ಅವಾಗೆಲ್ಲ ಅದು ಹೋಳ್ ಮಾಡಿ ಮಾಡಿದಾಗ ಪೆಪ್ಪರ್ಮೆಂಟ್ ಆ ತರ ನಾವ್ ಇಟ್ಕೋಬಹುದು. ಉಂಡೆ ತರ ಮಾಡಿ ನಾವು ಮೊರಬ್ಬ ತರ ಸೇವಿಸಿದಾಗ ಒಂದು ಶರೀರದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆದಾಗ ಒಂದು ಅರ್ಧ ಗಂಟೆಯಲ್ಲಿ ಅದು ಡಿಟೆಕ್ಷನ್ ಮಾಡುವಂತ ಒಂದು ಪವರ್ ಕೂಡ ಇದಕ್ಕಿದೆ. ಜೊತೆಗೆ ಇದು ಬೇದಿ ಅತಿಸಾರ ಎಲ್ಲ ಆದಾಗ ಕೂಡ ಇದನ್ನ ಬಳಸ್ತಾರೆ. ಬೇದಿ ಅತಿಸಾರಕ್ಕೆಲ್ಲ ಅವಾಗೆಲ್ಲ ಹೋಗಿ ಒಂದು ಜಾಮೂನ್ ತಗೊಂಡ್ಬಂದು ತಿನ್ನು ಅಂತಿದ್ರು. ಆ ಜಾಮೂನ್ಗಿಂತ ಇದು ತುಂಬಾ ಒಳ್ಳೆ ಔಷಧಿ ಅಂತ ನಮ್ಮ ಹಿರೀಕರೆಲ್ಲ ಮಾಡ್ತಿದ್ರು. ನಮ್ಮ ಮನೆಗಳಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಕೂಡ ಇತ್ತು ಪದ್ಧತಿ. ಅದರಿಂದ ನಮ್ಗೆ ಸ್ವಲ್ಪ ಅರ್ಥ ಆಗಿ ಇದನ್ನೆಲ್ಲ
ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ. ನಾವು ಕೂಡ ಡೈಲಿ ಉಪಯೋಗಿಸ್ತಾ ಇರ್ತೀವಿ. ಅಂದ್ರೆ ಈ ಬೆಟ್ಟದ ನೆಲ್ಲಿಕಾಯಿನ ಅದು ಸೀಸನಲ್ಲಿ ಮಾತ್ರ ಉಪಯೋಗಿಸ್ಬೇಕು ಅಂತ ಇತ್ತು ಅವಾಗ. ಅದು ಹೇಳ್ತೀವಲ್ಲ. ಇವಾಗ ಅದನ್ನ ಫಾರಂ ಇರೋದ್ರಿಂದ ಫಾರಂ ನೆಲ್ಲಿಕಾಯಿ ನೋಡಿ ಈ ತರ ಸ್ವಲ್ಪ ದಪ್ಪ ದಪ್ಪಗ್ ಬಂದಿರುತ್ತೆ. ಇದು ಸ್ವಲ್ಪ ಆಗ್ಲೇ ಹಳಾಗ್ತಾ ಬಂದಿದೆ. ಬೆಟ್ಟದ ನೆಲ್ಲಿಕಾಯಿ ಉಪಯೋಗ ಅಂದ್ರೆ ತುಂಬಾನೇ ಉಪಯೋಗ. ಇದು ಬೆಟ್ಟದಷ್ಟು ಉಪಯೋಗ ಅಂತಂದ್ರೆ ಒಂದು ಅಡಿಯಿಂದ ಮುಡಿವರೆಗೂನು ಹೆಣ್ಣು ಮಕ್ಕಳಿಗೆ ತಲೆ ಕೂದಲು ಕೂಡ ಹಾಕೋಬಹುದು. ಕೂದಲು ಬೆಳವಣಿಗೆಗೆ, ಕೂದಲು ಕಪ್ಪಾಗೋದಕ್ಕೆ ಇದ್ರ ಜೊತೆಲಿ ಒಂದ್ ಸ್ವಲ್ಪ ಕಬ್ಬಿಣದ ಪಾತ್ರೆಗೆ ಇದ್ರ ಪುಡಿನ ಕಲಸಿಟ್ಬಿಟ್ರೆ ಅದು ಒಂದು ಕಬ್ಬಿಣದ ಚಿಕ್ಕದ ಬಾಂಡ್ಲಿನಲ್ಲಿ ಇದು ಬೆಲ್ಲದ ಒಂದ್ ಸ್ವಲ್ಪ ಒಂದು ತುಣುಕು ಬೆಲ್ಲ ಒಂದ್ ಚೂರ್ ಹಾಕಿ ಜೊತೆಗೆ ಈ ಬೆಟ್ಟದ ನೆಲ್ಲಿಕಾಯಿ ಪುಡಿ ಸೇರಿಸಿಟ್ಟಾಗ 2 ಐ ಕೂಡ ಇದು ಉಪಯೋಗ ಆಗಿದೆ. ಯಾವುದೇ ಕೆಮಿಕಲ್ ಇಲ್ಲದೇನೆ ನಾವು ಆ ರೀತಿಯಾಗಿ ಉಪಯೋಗಿಸ್ಕೋಬಹುದು. ಮತ್ತೆ ಇದ್ರ ಉಪಯೋಗ ತುಂಬಾನೇ ಇದೆ ಅಂತ ಹೇಳಿದೀನಿ. ನನಗೆ ಅವಕಾಶ ನನ್ ಟೈಮ್ ಇದೆಯಲ್ವಾ ಮೇಡಮ್? ನಾವು ಮರಬ್ಬ ಮಾಡೋದು, ಚಟ್ನಿ ಮಾಡೋದು ಇದನ್ನೆಲ್ಲನು ಮತ್ತೆ ನಾವು ಇನ್ನೊಂದ್ ದಿನ ಹೇಳ್ಕೊಡೋಣ ಅಂತ ಅನ್ಕೊಂಡಿದೀನಿ. ಚಟ್ನಿ ಅಂದ್ರೆ ಡೈಲಿ ಇಟ್ಕೊಳ್ಳೋಂತ ಪದಾರ್ಥ ಅಲ್ಲ ಅದು. ಆವಾಗ ಮಾಡಿ ಆವಾಗ ತಿನ್ಬೇಕಾಗುತ್ತೆ. ಅದರಿಂದ ಮೊರಬ್ಬ ಮಾಡೋದು ಮತ್ತೆ ಉಪ್ಪಿನಕಾಯಿ ಮಾಡೋದು ತುಂಬಾ ಉಪಯೋಗ. ಯಾಕೆ ಅಂತಂದ್ರೆ ಜಾಸ್ತಿ ಈ ಸೀಸನಲ್ ಸಿಕ್ಕಿದಾಗ 1 ಕೆಜಿಗೆ ಸುಮಾರು 300, 400 ತನಕ ಇರುತ್ತೆ ಇದು. ಅಷ್ಟೊಂದು ದುಡ್ಡು ಕೊಟ್ಟು ತಂದು ಅದನ್ನ ಒಂದು 5 ದಿನ, 6 ದಿನದಲ್ಲಿ ಅದು ವೇಸ್ಟ್ ಆಗ್ಬಿಡುತ್ತೆ. ಅದನ್ನ ವೇಸ್ಟ್ ಮಾಡೋ ಬದಲು ಉಪ್ಪಾಕಿ ಅದನ್ನ ಫ್ರಿಡ್ಜಲ್ಲಿ ಇವಾಗ ಫ್ರಿಡ್ಜ್ ಕೂಡ ಬಳಸಬಾರ್ದು ಅಂತ ಅನ್ಕೋತೀವಿ. ಅದು ಉಪ್ಪಾಕಿ ಇಟ್ರೆ ಒಂದು ಡಬ್ಬದಲ್ಲಿ ಅದು ತಿಂಗಳುಗಟ್ಲೆ ಹಾಗೆ ಕೆಡದೇ ಇರುತ್ತೆ. ನಾವು ಬೇಕಾದಾಗ ಅದನ್ನ ತೆಗೆದು ಉಪ್ಪಿನಕಾಯಿ ಮಾಡ್ಕೋಬಹುದು. ಇಲ್ಲ ಸ್ವಲ್ಪ ದಿವಸ ಉಪ್ಪಿನಕಾಯಿಗೆ ಒಂದು 3 ತಿಂಗಳು, 4 ತಿಂಗಳ ತನಕ ಇಟ್ಕೊಳ್ಳೋ ತರ ಮಾಡ್ಕೋತೀನಿ ಅಂದ್ರೆ ಉಪ್ಪಿನಕಾಯಿ ಕೂಡ ಮಾಡ್ಬೋದು. ಮೊರಬ್ಬ ವರ್ಷದ ತನಕ ಇಟ್ಕೊಂಡು ಮಾಡುವಂಥದ್ದು ಇದೆ. ಅದನ್ನ ಮಾಡೋ ರೀತಿ ಮಾತ್ರ ಚೆನ್ನಾಗಿ ಗೊತ್ತಿರ್ಬೇಕು ಅಷ್ಟೇನೆ. ಅದರಿಂದ ಅದು ಹಾಳಾಗಲ್ಲ. ಮತ್ತೆ ಬೆಟ್ಟದ ನೆಲ್ಲಿಕಾಯಿಂದ ಇನ್ನೂ ಎಷ್ಟೊಂದು ಉಪಯೋಗ ಇದೆ ಅಂತ ಹೇಳಿದ್ನಲ್ಲ. ಇದು ತಲೆ ಕೂದಲ ಅಡಿಯಿಂದ ಮುಡಿವರೆಗೂನು ಅಂತ ಅಂದ್ರೆ ಒಂದು ಶರೀರದಲ್ಲಿರೋ ಅಂಗಾಂಗಗಳಲ್ಲೆಲ್ಲ ಇದು ಉಪಯೋಗ ಜಾಸ್ತಿನೇ ಇದೆ. ಚರ್ಮದ ಒಂದು ಹೊಳಪು ತರುತ್ತೆ. ಕೂದಲಿಗೆ ಒಂದು ಬಣ್ಣ ಕೊಡುತ್ತೆ. ಕಣ್ಣಿಗೆ ಶಕ್ತಿ ಕೊಡುತ್ತೆ. ಇದೇ ರೀತಿ ಶುಗರ್‌ನ ಶರೀರದಲ್ಲಿ ರಕ್ತ ಶುದ್ಧಿ ಮಾಡುತ್ತೆ. ಶುಗರ್ ಇರೋರಿಗೆ ತುಂಬಾನೇ ಉಪಯೋಗ. ಈ ಎಲ್ಲಾನು ನಾವು ತಿಳ್ಕೊಂಡು ಬೆಟ್ಟದ ನೆಲ್ಲಿಕಾಯಿ ಸೀಸನಲ್ಲಿ ನಾವು ಅದನ್ನ ಶೇಖರಿಸ್ಕೊಂಡು ಅದ್ರ ಉಪಯೋಗ ಪಡ್ಕೋಬೇಕು ಅಂತ ಹೇಳ್ತಾ, ಧಾತ್ರಿ ಅಂತ ಅಂದ್ರೆ ಅದು ಆಮೇಲೆ ಜೊತೆಗೆ ಆಮ್ಲ ಆಯಿಲು ಅಂತ ಕೂಡ ತಲೆಗೆ ಆಯಿಲ್ ಕೂಡ ನಾವು ಮಾಡ್ಕೋಬಹುದು. ಆಮ್ಲ ಆಯಿಲ್ ಅಂತಾನೆ ಸಿಗುತ್ತೆ. ಅದಕ್ಕೆಲ್ಲ ಕೆಮಿಕಲ್ಸ್ ಸ್ವಲ್ಪ ಮಿಕ್ಸಿ ಮಾಡಿರ್ತಾರೆ ಅಂತಂದ್ರೆ ನಾವೇ ತಗೊಂಬಂದು ಅದನ್ನ ತಯಾರು ಮಾಡ್ಕೊಳ್ಳೋದು. ಈ ನೆಲ್ಲಿಕಾಯಿ ಇದ್ದಾಗ ಕೊಬ್ಬರಿ ಎಣ್ಣೆ ಇಟ್ಬಿಟ್ಟು ಆ ಕೊಬ್ಬರಿ ಎಣ್ಣೆ ಒಳಗಡೆ ಇದನ್ನ ಒಂದು ಭೃಂಗರಾಜ ಸಸಿ ಸಿಕ್ಕಿದ್ರೆ ಅದು ಗೊತ್ತಿರುತ್ತೆ. ಇಲ್ಲ ಅಂದ್ರೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸ್ವಲ್ಪ ಪೌಡರ್‌ಗಳೆಲ್ಲ ತಗೊಂಬಂದು ಜೊತೆ ಸೇರಿಸ್ಕೊಂಡು ನಾವೇ ಆಯಿಲ್‌ಗಳು ಕೂಡ ತಯಾರು ಮಾಡ್ಕೊಂಡು ಇಟ್ಕೊಂಡು ಹೋಗ್ಬೋದು. ಇದು ಧಾತ್ರಿ ಅಥವಾ ಆಮ್ಲ ಆಯಿಲ್ ಅಂತ ಕೂಡ ಮಾರ್ತಾ ಇದ್ದಾರೆ ಈಗ. ಇದು ಇಷ್ಟನ್ನ ನಾನು ಹೇಳೋದಕ್ಕೆ ಇಷ್ಟಪಟ್ಟೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಧನ್ಯವಾದ ಮೇಡಮ್. ಧನ್ಯವಾದ.